ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವಾಸನದತ್ತ ಸಾಗ್ತಾ ಇದೆಯಾ ಹಂಪಿಯ ಸ್ಮಾರಕಗಳು? ಸಣ್ಣ ಮಳೆಯಾದ್ರೂ ಕೂಡ ಕುಸಿತಾ ಇದೆ ಸಾಲು ಮಂಟಪಗಳು. ಈ ಹಿಂದೆ ರಘುನಾಥ ದೇಗುಲದ ಬಳಿ ಇದ್ದಂಥ ಬಳಿ ಗಾಳಿ ಗೋಪುರ ಬಿದ್ದಿತ್ತು. ಈಗ ಅಲ್ಲಿ ಚಿಕ್ಕ ಮಳೆಯಾದ್ರೂ ಕೂಡ ಸಾಲು ಮಂಟಪಗಳು ಕುಸಿತಾ ಇದೆ. ಆ ಮೂಲಕ ಅದನ್ನ ರಕ್ಷಣೆ ಮಾಡೋದಕ್ಕೂ ಕೂಡ ಅಲ್ಲಿನ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ವಿಜಯ ವಿಠ್ಠಲ ದೇಗುಲ ಗೋಪುರದಿಂದ ಮಣ್ಣು ಕೂಡ ಕುಸಿತಗೊಂಡಿದೆ. ಸ್ಮಾರಕಗಳ ಸಂರಕ್ಷಣೆಗೆ ರಾಜ್ಯ, ಕೇಂದ್ರ ಹಾಗೆ ಪುರಾತತ್ವ ಇಲಾಖೆಗಳಿದೆ. ಹಂಪಿಗೆ ಬರುವಂತಹ ಪ್ರವಾಸಿಗರಿಗೆ ಸಾಲು ಮಂಟಪಗಳೇ ವಿಶ್ರಾಂತಿ ತಾಣವಾಗಿದೆ. ಕೋಟಿಗಟ್ಟಲೆ ಹಣ ಬರ್ತಾ ಇದ್ದು ಸ್ಮಾರಕಗಳ ಅಭಿವೃದ್ಧಿ ಮಾತ್ರ ಇಲ್ಲಿ ಕಾಣಿಸ್ತಾ ಇಲ್ಲ. ಅಧಿಕಾರಿಗಳ ವಿರುದ್ಧ ಸ್ಮಾರಕ ಪ್ರಿಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಸಾಲು ಮಂಟಪ ಏನಿದೆ ಆ ಸಾಲು ಮಂಟಪ ಬೀಳುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ವಿಶ್ವವಿಖ್ಯಾತ ವಿಶ್ವ ಪರಂಪರಾ ತಾಣ ಹಂಪಿಯ ವಿರೂಪಾಕ್ಷನ ಮುಂದಿರ್ತಕ್ಕಂಥ ರತಿಬೀದಿಯೊಳಗೆ ಮಳೆಯ ಕಾರಣದಿಂದಾಗಿ ಸಾಲು ಮಂಟಪಗಳು ಉಳ್ಕೊಂಡು ಬಂದಿರತಕ್ಕಂಥದ್ದು ನೋಡ್ತಾ ಹೋಗ್ತಿದ್ವಿ. ಈ ಸಾಲು ಮಂಟಪಗಳ ಉಲ್ಲೇಖವನ್ನು ನಾವು ವಿದೇಶಿ ಪ್ರವಾಸಿಗರ ಬರವಣಿಗೆಯಲ್ಲಿ ಕೂಡ ನಾವು ನೋಡ್ತಾ ಹೋಗ್ತಿದ್ವಿ. ಈ ರಥಬೀದಿಯೊಳಗೆ ಉಪ್ಪರಿಗೆಯ ಮಹಲ್ಗಳಿದ್ವು, ಅನ್ನದಾನ ಕೇಂದ್ರಗಳಿದ್ವು ಮತ್ತು ವಿದ್ಯಾಕೇಂದ್ರಗಳಿದ್ವು ಅಂತಕ್ಕಂಥ ಉಲ್ಲೇಖವನ್ನು ಅವ್ರು ಕಟ್ಕೊಡ್ತಾ ಹೋಗ್ತಿದ್ದಾರೆ. ಆ ರೀತಿ ಕಟ್ಕೊಡ್ತಕ್ಕಂಥ ಆ ಮಹಾನ್ ಇತಿಹಾಸವನ್ನು ಈ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದಾಗಿ ಅವೆಲ್ಲವೂ ಸಂಪೂರ್ಣವಾಗಿ ಈಗ ಉರುಳಿ ಅವನತಿಯ ಅಂಚಿಗೆ ಹೋಗ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಹೋಗ್ತಿದ್ವಿ. ಅವಾಸನದತ್ತ ಸಾಗ್ತಾ ಇದೆಯಾ ಹಂಪಿಯ ಸ್ಮಾರಕಗಳು? ಸಣ್ಣ ಮಳೆಯಾದ್ರೂ ಕೂಡ ಕುಸಿತಾ ಇದೆ ಸಾಲು ಮಂಟಪಗಳು. ಈ ಹಿಂದೆ ರಘುನಾಥ ದೇಗುಲದ ಬಳಿ ಇದ್ದಂಥ ಬಳಿ ಗಾಳಿ ಗೋಪುರ ಬಿದ್ದಿತ್ತು. ಈಗ ಅಲ್ಲಿ ಚಿಕ್ಕ ಮಳೆಯಾದ್ರೂ ಕೂಡ ಸಾಲು ಮಂಟಪಗಳು ಕುಸಿತಾ ಇದೆ. ಆ ಮೂಲಕ ಅದನ್ನ ರಕ್ಷಣೆ ಮಾಡೋದಕ್ಕೂ ಕೂಡ ಅಲ್ಲಿನ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ವಿಜಯ ವಿಠ್ಠಲ ದೇಗುಲ ಗೋಪುರದಿಂದ ಮಣ್ಣು ಕೂಡ ಕುಸಿತಗೊಂಡಿದೆ. ಸ್ಮಾರಕಗಳ ಸಂರಕ್ಷಣೆಗೆ ರಾಜ್ಯ, ಕೇಂದ್ರ ಹಾಗೆ ಪುರಾತತ್ವ ಇಲಾಖೆಗಳಿದೆ. ಹಂಪಿಗೆ ಬರುವಂತಹ ಪ್ರವಾಸಿಗರಿಗೆ ಸಾಲು ಮಂಟಪಗಳೇ ವಿಶ್ರಾಂತಿ ತಾಣವಾಗಿದೆ. ಕೋಟಿಗಟ್ಟಲೆ ಹಣ ಬರ್ತಾ ಇದ್ದು ಸ್ಮಾರಕಗಳ ಅಭಿವೃದ್ಧಿ ಮಾತ್ರ ಇಲ್ಲಿ ಕಾಣಿಸ್ತಾ ಇಲ್ಲ. ಅಧಿಕಾರಿಗಳ ವಿರುದ್ಧ ಸ್ಮಾರಕ ಪ್ರಿಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಸಾಲು ಮಂಟಪ ಏನಿದೆ ಆ ಸಾಲು ಮಂಟಪ ಬೀಳುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವಿಶ್ವವಿಖ್ಯಾತ ವಿಶ್ವ ಪರಂಪರಾ ತಾಣ ಹಂಪಿಯ ವಿರೂಪಾಕ್ಷನ ಮುಂದಿರ್ತಕ್ಕಂಥ ರತಿಬೀದಿಯೊಳಗೆ ಮಳೆಯ ಕಾರಣದಿಂದಾಗಿ ಸಾಲು ಮಂಟಪಗಳು ಉಳ್ಕೊಂಡು ಬಂದಿರತಕ್ಕಂಥದ್ದು ನೋಡ್ತಾ ಹೋಗ್ತಿದ್ವಿ. ಈ ಸಾಲು ಮಂಟಪಗಳ ಉಲ್ಲೇಖವನ್ನು ನಾವು ವಿದೇಶಿ ಪ್ರವಾಸಿಗರ ಬರವಣಿಗೆಯಲ್ಲಿ ಕೂಡ ನಾವು ನೋಡ್ತಾ ಹೋಗ್ತಿದ್ವಿ. ಈ ರಥಬೀದಿಯೊಳಗೆ ಉಪ್ಪರಿಗೆಯ ಮಹಲ್ಗಳಿದ್ವು, ಅನ್ನದಾನ ಕೇಂದ್ರಗಳಿದ್ವು ಮತ್ತು ವಿದ್ಯಾಕೇಂದ್ರಗಳಿದ್ವು ಅಂತಕ್ಕಂಥ ಉಲ್ಲೇಖವನ್ನು ಅವ್ರು ಕಟ್ಕೊಡ್ತಾ ಹೋಗ್ತಿದ್ದಾರೆ. ಆ ರೀತಿ ಕಟ್ಕೊಡ್ತಕ್ಕಂಥ ಆ ಮಹಾನ್ ಇತಿಹಾಸವನ್ನು ಈ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದಾಗಿ ಅವೆಲ್ಲವೂ ಸಂಪೂರ್ಣವಾಗಿ ಈಗ ಉರುಳಿ ಅವನತಿಯ ಅಂಚಿಗೆ ಹೋಗ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಹೋಗ್ತಿದ್ವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.